ಲಿಂಗಸಗೂರು ತಾಲೂಕಿನ ಈಶನಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರಾಯಚೂರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಭೇಟಿ ಕೊಟ್ಟಿದ್ದಾರೆ. ನಂತರ ಮಾತನಾಡಿ ಅವರು, ಹಾಲಭಾವಿಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಕೆಮ್ಮು, ನೆಗಡಿ, ಜ್ವರಗಳು ಪತ್ತೆಯಾಗಿದ್ದು ಸಾರ್ವಜನಿಕರು ಭಯ ಪಡುವ ಅಗತ್ಯವಿಲ್ಲ. ಎಲ್ಲ ರೀತಿಯ ಸೂಕ್ತ ಚಿಕಿತ್ಸೆಗೆ ಆರೋಗ್ಯ ಇಲಾಖೆ ಸಿದ್ಧತೆ ಕ್ರಮ ಕೈಗೊಂಡಿದೆ. ಹಾಲಭಾವಿಯಲ್ಲಿ ಯಾವುದೇ ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿಲ್ಲ ಅಂತ ತಿಳಿಸಿದರು. ಈ ಹಾಲಭಾವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮ ತಗೊಂಡಿದ್ದೀರಿ ಸರ್? ಅಲ್ಲಿದ ವಾತಾವರಣ ಏನು, ಈ ಪೊಸಿಷನ್ ಏನಿದೆ ಸರ್? ಈಗಾಗಲೇ ತಾವು ಹೇಳಿದಂಗೆ ಹಾಲಭಾವಿ ಗ್ರಾಮದಲ್ಲಿ ಸುಮಾರು 400 ಮನೆಗಳು ಇದ್ದು ಸ್ವಲ್ಪ 3000 ಜನಸಂಖ್ಯೆ ಅಷ್ಟೇ ಇಲ್ಲ. ಅಲ್ಲಿ 25-26ನೇ ತಾರೀಕು ನಮಗೇನು ಮಾಹಿತಿ ಬಂತು, ಈ ಥರ ನೆಗಡಿ, ಕೆಮ್ಮು, ಜ್ವರ ಆಗಿದೆ. ತಕ್ಷಣ ನಮ್ಮ ಇಲಾಖೆಯಿಂದ ಅಲ್ಲಿ ಇರ್ತಕ್ಕಂಥ ನಮ್ಮ ಮೆಡಿಕಲ್ ಆಫೀಸರು ಮತ್ತು CHO ಅವರೆಲ್ಲ ಅಲ್ಲಿ ಹೋಗಿ ಜನರು ಒಂದು ಸರ್ವೆಲೆನ್ಸ್ ಮಾಡಿ ಈ ಥರ ನೆಗಡಿ, ಕೆಮ್ಮು, ಜ್ವರ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ರಾಯಚೂರು ಜಿಲ್ಲೆ ಅಷ್ಟೇ ಅಲ್ಲ, ಎಲ್ಲ ಕಡೆ, ರಾಜ್ಯದ ಎಲ್ಲ ಕಡೆ ಹವಾಮಾನ ಒಂದು ವೈಪರೀತ್ಯದಿಂದಾಗಿ ಏನಾಗಿದೆ, ವೈರಲ್ ಫೀವರ್ ಜಾಸ್ತಿ ಕಾಣಿಸ್ತಾ ಇದೆ. ಸೊ ವೈರಲ್ ಫೀವರ್ ಇದು ತನ್ನಷ್ಟಾನೇ ಕಡಿಮೆ ಆಗುತ್ತೆ, ಯಾರೂ ಆತಂಕ ಪಡಬೇಕಾಗಿಲ್ಲ. ಇದು ಹಾಲಭಾವಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಈ ಗ್ರಾಮದಲ್ಲಿ ಈಗಾಗಲೇ ನಾವು ಸುಮಾರು ಜನಕ್ಕೆ ನಾವು ಟೆಸ್ಟ್ ಮಾಡಿದಾಗ ಅಲ್ಲಿ ರಕ್ತ ಪರೀಕ್ಷೆ ಟೆಸ್ಟ್ ಮಾಡಿದ್ರೆ ಡೆಂಗ್ಯೂನು ನೆಗೆಟಿವ್ ಬಂದಿದೆ, ಆಮೇಲೆ ಮಲೇರಿಯಾ ಕೂಡ ನೆಗೆಟಿವ್ ಬಂದಿದೆ. ಸೊ ಇದರಿಂದ ಏನು ಅರ್ಥ ಅಂತಂದರೆ ಇಲ್ಲಿ ವೈರಲ್ ಫೀವರ್ ಅಷ್ಟಿದೆ. ಈಗೆಲ್ಲ ನಾವು ವಿಸಿಟ್ ಮಾಡಿದಾಗ ಭಾಳಷ್ಟು ಜನಕ್ಕೆ ನೆಗಡಿ, ಕೆಮ್ಮು ಇದೆ. ನೆಗಡಿ, ಕೆಮ್ಮು ಬಂದು ಕೆಲವರು ಕೆಮ್ಮು ಜ್ವರ ಬರುತ್ತೆ. ಸೊ ಇದು ಜ್ವರ ಒಂದು 3 ದಿವಸದಲ್ಲಿ ಏನು ಇದು ಸ್ಟಾರ್ಟ್ ಆಗ್ತದಲ್ಲ, ಇನ್ನೂ 3 ದಿವಸ ನಾವು ಏನು ಚಿಕಿತ್ಸೆ ಕೊಟ್ಟ ತಕ್ಷಣ ಕನಿಷ್ಠ ಒಂದು ವಾರ 15 ದಿವಸದಲ್ಲಿ ಕಡಿಮೆ ಆಗ್ತದೆ. ಸೊ ಸೆಲ್ಫ್ ಲಿಮಿಟಿಂಗ್. ಅದರಲ್ಲಿ ಕೆಮ್ಮು, ನೆಗಡಿ ಇದ್ದಾಗ ಒಂದೇ ಮನೆಯಲ್ಲಿ ಕ್ಲೋಸ್ಡ್ ಮನೆಗಳಿರ್ತಾವಲ್ಲ, ಸಣ್ಣ ಮನೆಗಳಿದ್ದಾಗ ಒಬ್ಬರಿಂದ ಒಬ್ಬರಿಗೆ ಬರುವಂಥ ಚಾನ್ಸಸ್, ಆ ಮನೇಲಿ 5 ಜನ ಇದ್ದರೆ 5 ಜನಕ್ಕೆ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನಾಗಿದೆ, ಯಾರಿಗೆ ಕೆಮ್ಮು ಎಲ್ಲ ಬರ್ತದೆ ಅವರು ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು. ಏನಾಗಿದೆ ಜನರು ಆದರೆ ಈಗ ಒಂದು ಕೆಮ್ಮು ಸೈಡಿಗೆ ಹೋಗಿ ಕೆಮ್ಮಬೇಕು ಅಥವಾ ಮಾಸ್ಕನ್ನು ಕಟ್ಕೋಬೇಕು, ಈ ಥರ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಆಮೇಲೆ ಮಕ್ಕಳು ಇರ್ತಾರಲ್ಲ, ಮಕ್ಕಳು ಭಾಳಷ್ಟು ನಾವು ಸೂಕ್ಷ್ಮವಾಗಿ ನೋಡ್ಕೋಬೇಕಾಗ್ತದೆ. ಮಕ್ಕಳನ್ನ ಬೆಚ್ಚವಾಗಿಡಬೇಕು, ಮಕ್ಕಳಿಗೆ ಬೆಚ್ಚಿನ ಒಂದು ಪದಾರ್ಥಗಳನ್ನು ಸೇವಿಸಲ್ಪಡಬೇಕು. ಕೆಮ್ಮು ಅಥವಾ ಜಾಸ್ತಿ ದಮ್ ಬಂದರೆ ತಕ್ಷಣ ಅವ್ರನ್ನ ಹತ್ತಿರದ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಅದನ್ನು ಯಾವುದೋ ವೈದ್ಯಾಧಿಕಾರಿಗಳು ಅಥವಾ ನಮ್ಮ ಸಿಬ್ಬಂದಿ ತೋರಿಸ್ಬೋದು. ಹೆಚ್ಚಿನ ಅವರು ಒಂದು 6 ಕೊಡ್ತಾರೆ. ಈಗ ಹಾಲಭಾವಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ವೈರಲ್ ಫೀವರ್, ಫ್ಲೂನೇ ಇದೆ, ಯಾವುದೇ ಡೆಂಗು ಇಲ್ಲ, ಯಾವುದೇ ಮಲೇರಿಯಾ ಇಲ್ಲ. ಸೊ ಜನರು ಆತಂಕ ಪಡಬೇಕಾಗಿಲ್ಲ. ಸೊ ಎಲ್ಲ ನಮ್ಮ ಜೊತೆ ಆರೋಗ್ಯ ಇಲಾಖೆ, ತಾಲೂಕಾ ಆಡಳಿತ ಮತ್ತು ಗ್ರಾಮ ಪಂಚಾಯತ್ ಕೂಡ ಕೈ ಜೋಡಿಸಿದ್ದಾರೆ. ಇನ್ನೂ 2-3 ದಿವಸದಲ್ಲಿ ಎಲ್ಲ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಈಗ ಇದು ಈಶಾನಲ್ಲಿ 6 ಬೆಡ್ ಮಾತ್ರ ಇದೆ ಸರ್. ಸೊ ಇಲ್ಲಿ 60ಕ್ಕೂ ಹೆಚ್ಚು ಪೇಷಂಟ್ ಬಂದು ಇಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ, ಚಿಕಿತ್ಸೆ ದಾಖಲಾಗ್ತಾ ಇದ್ದಾರೆ. ಇಲ್ಲಿ ನೋಡಿದಾಗ ಎಷ್ಟು ಎಲ್ಲರಿಗೂ ಬೇಕಾಗಿರಲಿಲ್ಲ. ಕೆಲವರಿಗೆ ಸಣ್ಣ ಪುಟ್ಟ ಜ್ವರ ಇದಾವೆ, ಅವ್ರು ಮಾತ್ರೆ ತಗೊಂಡು ಟ್ಯಾಬ್ಲೆಟ್ ತಗೊಂಡು ಹೋದ್ರೂ ಪರವಾಗಿಲ್ಲ, ಎಲ್ಲರಿಗೂ IV ಫ್ಲೂಯಿಡ್ಸ್ ಬೇಕಾಗಿದೆ. ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ 6 ಬೆಡ್ ಅಷ್ಟೇ ಇರ್ತದೆ. ಇನ್ನು ಹೆಚ್ಚಿನ ಜನರು ಬೇಕಾಗಿದ್ರೆ ಪಕ್ಕದಲ್ಲಿ ಎಲ್ಲರಿಗೂ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ನೋಡಿದಂಗೆ IV ಫ್ಲೂಯಿಡ್ಸ್ ಅವಶ್ಯಕತೆ ಇರಲ್ಲ. ಸೊ ಇದು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಖಂಡಿತವಾಗಿ ಆರಾಮಾಗ್ತದೆ. ಸೊ ಇದರಲ್ಲಿ ಇಲ್ಲಿ ಬೆಡ್ ಹೆಚ್ಚಿಗೆ ಮಾಡೋಕ್ಕಂತೂ ಜಾಗ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರ 6 ಬೆಡ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಹೊರ ರೋಗಿಗಳಾಗಿ ಟ್ರೀಟ್ಮೆಂಟ್ ತಗೋಬೋದು. ಹೆಚ್ಚಿನವರು ಮಾತ್ರ ಗ್ಲೂಕೋಸ್ ಹಾಕೋಬೋದು, ಅಥವಾ ಇಲ್ಲ ಪಕ್ಕದಲ್ಲಿ ನಮ್ಗೆ 30 ಬೆಡ್ದು ಆನೆ ಹೊಸರು ಇದೆ, ಅಲ್ಲಿಗೆ ಶಿಫ್ಟ್ ಆಗಬೇಕು. ಅಲ್ಲಿ ವ್ಯವಸ್ಥೆ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಆದ ಮಹಮ್ಮದ್ ರಫಿ, ಪ್ರೇಮಗೌಡ ಸಿರಿ ಮತ್ತಿತರರು ಉಪಸ್ಥಿತರಿದ್ದರು. ಬಸವರಾಜ್ ಹೂನೂರು, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.